ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣ ಕಾಡುಗಳ ಮಧ್ಯೆ ಈ ಜಲಪಾತ ಸಾಗಿ ಹೇಗೆ ಕೆಳಗಡೆ ಹರಿದು ಹೋಗ್ತಾ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಹಾಗೆ ಕಾಣುತ್ತದೆ. ಈಗ ಜೋರು ಮಳೆ ಬರ್ತಾ ಉಂಟಲ್ಲ, ಅಬ್ಬಿ ಫಾಲ್ಸ್ಗೆ ಭೇಟಿ ಕೊಡಲಿಕ್ಕೆ ಉತ್ತಮ ಸಮಯ ಅಂದರೆ ಜೂನ್ ತಿಂಗಳಲ್ಲಿ. ನೀರಿನ ಪ್ರವಾಹ ತುಂಬ ವೇಗವಾಗಿರ್ತದೆ, ಅದಕ್ಕೂ ಸಪೋರ್ಟ್ ಮಾಡಿ. ಕಾಫಿ ಗಿಡದಲ್ಲಿ ಕಾಫಿ ಬೀಜಗಳು ಕಾಣ್ತಾ ಉಂಟು. ಹಿಡ್ಕೊಂಡು ನಾವು ನಮ್ಮ ಊರಿನ ಕಡೆ ಪ್ರಯಾಣ ಬೆಳೆಸಿದ್ವಿ. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿರುವಿರೆಂದು ಭಾವಿಸಿದ್ದೇನೆ. ಇವತ್ತಿನ ನಮ್ಮ ಪ್ರಯಾಣ ಅಬ್ಬಿ ಫಾಲ್ಸ್. ಹಾಗಿದ್ರೆ ತಡ ಯಾಕೆ, ಬನ್ನಿ ನೋಡ್ಕೊಂಡು ಬರೋಣ. ಇಂದು ನಾವು ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣ ಅಬ್ಬಿ ಫಾಲ್ಸ್ ನೋಡಲು ಬಂದಿದ್ದೇವೆ. ಇದು ಪ್ರಕೃತಿ ಪ್ರಿಯರ ಸ್ವರ್ಗ ಎನ್ಬೋದು. ಹಸಿರು ಕಾಡು, ತಂಪಾದ ಗಾಳಿ ಮತ್ತು ಸುತ್ತಮುತ್ತಲಿನ ಸೌಂದರ್ಯ ನೋಡಿ ಯಾರಿಗಾದರೂ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅಬ್ಬಿ ಫಾಲ್ಸ್ ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಪ್ರವಾಸಿಗರಿಗೆ ಇದು ಅತ್ಯಂತ ಜನಪ್ರಿಯ ಸ್ಥಳ. ಹಸಿರು ಕಾಫಿ ತೋಟಗಳು, ಮೆಣಸು ಗಿಡಗಳು ಮತ್ತು ದಟ್ಟದಾದ ಕಾಡುಗಳ ಮಧ್ಯೆ ಈ ಜಲಪಾತ ಹರಿದು ಬರುತ್ತದೆ. ದೂರದಿಂದ ಕಾಣುವಾಗ ಅದರ ಸೌಂದರ್ಯ ಅದು ವರ್ಣಿಸಲು ಅಸಾಧ್ಯ. ಅಷ್ಟೊಂದು ಖುಷಿ ಕೊಡ್ತದೆ ನಮಗೆ ಅದನ್ನು ನೋಡುವಾಗ. ಮೇಲಿನಿಂದ ನೀರು ಹರಿದು ಬರುವ ಸೌಂದರ್ಯವನ್ನು ನೀವು ಕಾಣ್ಬೋದು. ಎಷ್ಟು ಮೇಲಿಂದ ಬಂದು ಮತ್ತೆ ಫಾಲ್ಸ್ ಆಗಿ ಹೇಗೆ ಕೆಳಗಡೆ ಹರಿದು ಹೋಗ್ತಾ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೀವು ಕಾಣ್ಬೋದು. ಸುಮಾರು 70 ಅಡಿ ಎತ್ತರದಿಂದ ನೀರು ಬೀಳುವ ದೃಶ್ಯವು ನಿಜವಾಗಿಯೂ ಅದ್ಭುತ. ಮಳೆಯ ಸಮಯದಲ್ಲಿ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಜಲಪಾತ ಇನ್ನಷ್ಟು ಭವ್ಯವಾಗಿ ಕಾಣುತ್ತದೆ. ಈಗ ಜೋರು ಮಳೆ ಬರ್ತಾ ಉಂಟಲ್ಲ, ಹಾಗೆ ಜಲಪಾತವು ತುಂಬಿ ತುಳುಕುತ್ತಿದೆ. ಸುತ್ತಮುತ್ತಲಿನ ಕಾಡಿನಲ್ಲಿ ಹಕ್ಕಿಗಳ ಕಿಲುಕಾಟ, ತಂಪಾದ ಗಾಳಿ, ನೀರಿನ ಗದ್ದಲ ಎಲ್ಲ ಒಟ್ಟು ಸೇರಿ ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿಸಿದೆ. ಅಬ್ಬಿ ಫಾಲ್ಸ್ಗೆ ಭೇಟಿ ಕೊಡಲಿಕ್ಕೆ ಉತ್ತಮ ಸಮಯ ಅಂದರೆ ಜೂನ್ ತಿಂಗಳಿಂದ ಅಕ್ಟೋಬರ್ವರೆಗೆ. ಮಳೆಗಾಲದಲ್ಲಿ ನೀರಿನ ಹರಿವು ತುಂಬ ಹೆಚ್ಚಿರ್ತದೆ. ಸುರಕ್ಷತೆಗಾಗಿ ನಿರ್ದಿಷ್ಟ ದೂರದಲ್ಲೇ ನಿಲ್ಲಬೇಕು, ಹತ್ತಿರ ಹೋಗಲಿಕ್ಕಿಲ್ಲ. ನೀರಿನ ಪ್ರವಾಹ ತುಂಬ ವೇಗವಾಗಿರ್ತದೆ, ಅದಕ್ಕೋಸ್ಕರ. ಇದು ಕೊಡಗಿನ ಪ್ರಸಿದ್ಧ ಅಬ್ಬಿ ಫಾಲ್ಸ್ ಸೌಂದರ್ಯ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಸುಂದರ ಸ್ಥಳಗಳನ್ನು ನಾನು ತೋರಿಸಲಿಕ್ಕೆ ಸಪೋರ್ಟ್ ಮಾಡಿ. ಕಾಫಿ ಗಿಡದಲ್ಲಿ ಕಾಫಿ ಬೀಜಗಳು ಕಾಣ್ತಾ ಉಂಟು. ಕಾಫಿ ತೋಟಗಳು, ಕಾಡುಗಳು, ತಂಪಾದ ಗಾಳಿ ಎಲ್ಲ ಒಟ್ಟಿಗೆ ಉಂಟಲ್ಲ, ಮೈಂಡ್ ಬ್ಲೋವಿಂಗ್. ಅಷ್ಟು ಖುಷಿ ಆಗ್ತದೆ ಇಲ್ಲಿ ಬರಲಿಕ್ಕೆ. ತುಂತುರು ಮಳೆ ಬರ್ತಾ ಇದ್ದರೆ ಒಂದು ಗಳಿಗೆ ಬರ್ತದೆ. ಕೊಡಗಿನ ಪ್ರಸಿದ್ಧ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಇದು ಒಂದು. ನಿಮ್ಮ ಮುಂದಿನ ಟ್ರಿಪ್ನಲ್ಲಿ ಇದನ್ನು ತಪ್ಪದೇ ಸೇರಿಸಿ. ಇಲ್ಲಿ ನೀರಿನ ಸದ್ದು, ಹಕ್ಕಿಗಳ ಕಲರವ, ಮಳೆಯ ಮಂಜು ಎಲ್ಲ ಒಟ್ಟು ಸೇರಿ ಒಂದು ಸ್ವರ್ಗವನ್ನೇ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಫೋಟೋ ತೆಗೀಲಿಕ್ಕೆ ಫೋಟೋಗ್ರಾಫರ್ಸ್ಗಳ ಸಹ ಇದ್ದಾರೆ. ಅಬ್ಬಿ ಜಲಪಾತವನ್ನು ಒಮ್ಮೆ ನೋಡಿದರೆ ಅದು ನಿಮ್ಮ ಹೃದಯದಲ್ಲಿ ಶಾಶ್ವತ ನೆನಪಾಗಿ ಉಳಿಯುತ್ತದೆ. ಇಂಥ ಫಾಲ್ಸನ್ನು ನೋಡಿ ಅಲ್ಲದ ಮನಸ್ಸಿನಿಂದ ನಾವು ಹಿಂದೆ ಬರ್ತಾ ಇದ್ದೇವೆ. ಮೇಲಿನಿಂದ ನೀರು ಬೀಳುವ ಸೌಂದರ್ಯವನ್ನು ನೋಡಿದಷ್ಟು ಕಮ್ಮಿ ಅಂತಲೇ ಅನ್ನಿಸ್ತಾ ಉಂಟು. ಇಂಥ ಜಲಪಾತವನ್ನು ನೋಡಿ ನಮಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಎಲ್ಲ ನೋಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾವು ನಮ್ಮ ಊರಿನ ಕಡೆ ಪ್ರಯಾಣ ಬೆಳೆಸಿದ್ವಿ. ಆದರೆ ಕಣ್ಮನದಲ್ಲಿ ಅಬ್ಬಿ ಫಾಲ್ಸ್ನ ಸೌಂದರ್ಯ ಈಗಲೂ ಹಾಗೇ ಇದೆ. ಇನ್ನಷ್ಟು ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.